ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಗಾಯತ್ರಿ. ನಮ್ಮ ಮೈಂಡ್ಸೆಟ್ಟೇ ಎಲ್ಲದಕ್ಕೂ ಮೂಲ ಕಾರಣ ಅಂತ ಒಂದು ಲೈನ್ನ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಒಂದು ವ್ಲಾಗಲ್ಲಿ ನೀವು ನಮ್ಮ ಪುಟಾಣಿಯ ಜೊತೆ ಒಂದು ಈವ್ನಿಂಗ್ ಹಾಗೂ ನೆಕ್ಸ್ಟ್ ಮಾರ್ನಿಂಗ್ ರೂಟೀನ್ನ ನೋಡ್ಬೋದು. ಹೋಗ್ಬಿಡ್ತೀರಾ ನೀವು ಹಚ್ಕೊತೀರಾ? ಕೆಲಸ ಆಯಿತು, ಪಾತ್ರೆ ಎಲ್ಲ ತೊಳೆದ ನಂತರ ನನ್ನ ಪುಟಾಣಿಯ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಎಲ್ಲ ಮಾಡಿ ಅವ್ರನ್ನೂ ಸ್ವಲ್ಪ ಹಾಗೆ ಹೀಗೆ ಮಾತಾಡಿಸ್ಕೊಂಡು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆ್ಯಕ್ಚುಲಿ ಮಕ್ಕಳು ಮನೇಲಿ ಇದ್ದರೆ ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಆ್ಯಕ್ಚುಲಿ ನನಗೆ ಏನು ಮಾತಾಡಬೇಕು ಅಂತ ಅಷ್ಟು ಗೊತ್ತಾಗ್ತಿಲ್ಲ, ಸ್ವಲ್ಪ ನರ್ವಸ್ನೆಸ್ ಇದೆ. ಪುಟಾಣಿ ಏಜ್ ಅಂತ ಮಕ್ಕಳು ನಮ್ಮ ಬಿಲ್ಡಿಂಗಲ್ಲಿ ಇಲ್ಲ, ಎಲ್ಲ ದೊಡ್ಡವರೇ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಆ ಥರ ಇದ್ದಾರೆ. ಎಲ್ಲ ಸ್ಕೂಲ್ಗೆ ಹೊರಟೋಗ್ತಾರೆ. ಅವನಿಗೂ ಸ್ವಲ್ಪ ಬೋರ್ ಆಗ್ತಿರುತ್ತೆ. ಅವನು ಇಬ್ಬರೇ ಇರ್ತೀವಿ. ಸೊ ಹಾಗಾಗಿ ಯಾವಾಗಲೂ ಅವನು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಜಾಸ್ತಿ ಆಗಿರುತ್ತೆ. ಇಲ್ಲಾಂದರೆ ಅವನ ಪಾಡಿಗೆ ಆಟಾಡ್ಕೊಂಡು ಹೋಗ್ತಾನೆ. ಪೊಲೀಸ್ ಡ್ರೆಸ್ಸಾ? ಪೊಲೀಸ್ ಡ್ರೆಸ್ ಕಂದ ಇಲ್ಲಿ ಆ ಬ್ಲೂ ಡ್ರೆಸ್ ಇದೆಯಲ್ಲ ಅದೇ ತಗೊಳ್ಳಿ ಫಸ್ಟ್ ಒನ್ನು. ಅದಲ್ಲ, ಅದು ಮೇಲ್ಗಡೆ ಮೇಲೆ, ಅದು ಮೇಲೆ. ನೋಡಿ, ಪುಟಾಣಿಗಳಿಗೆ ಆಗಲೇ ಪೊಲೀಸ್ ಡ್ರೆಸ್ ಹಾಕ್ಕೋಬೇಕು ಅನ್ನೋದನ್ನ ಅವನು ಆಗಲೇ ಡ್ರೆಸ್ ತೊಗೊಳ್ತಿದ್ದಿಲ್ಲ, ಹಾಕಿ ಕೇಳ್ತಿದ್ದ. ಹಾಗೆ ಹೊರಗಡೆ ಹೋಗೋದಿತ್ತು. ಈಗ ಸ್ವಲ್ಪ ರೆಡಿ ಎಲ್ಲ ಆಗಿ ಅವ್ರ ಪಾಪ ಬರೋ ಅಷ್ಟರಲ್ಲಿ ರೆಡಿ ಆಗ್ತೀವಿ. ಮತ್ತು ಇನ್ನೂ ಸ್ವಲ್ಪ ಟೈಮ್ ಇರೋದ್ರಿಂದ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಅವ್ರಿಗೂ ಸ್ವಲ್ಪ ಓದಿಸ್ತಿದ್ದೆ. ಪುಟಾಣಿ ಏನು ಹೇಳ್ತಿದ್ದಾರೆ ಅಂದರೆ, ಆ್ಯಕ್ಚುಲಿ ನಾನು ಅಲ್ಲಿ ಫೋನ್ ಇಟ್ಟಿದ್ದೆ, ಆ ಫೋನ್ನ ಅವರು ಆಪ್ರೇಟ್ ಮಾಡಿ ಅವರು ಆನ್ ಮಾಡಬೇಕು ಅನ್ನೋ ಒಂದು ಹಠ ಮಾಡ್ತಿದ್ರು. ಸೊ ಅದಕ್ಕೆ ನಾನು ಸ್ವಲ್ಪ ಹೆದರಿಸಿದೆ, ಮುಟ್ಬೇಡಿ ಅಂತ. ಈಗ ನಾನು ವಾಯ್ಸ್ ಓವರ್ ಏನೂ ಕೊಡೋದಿಲ್ಲ. ಆ್ಯಕ್ಚುಲಿ ಪುಟಾಣಿ ಅವನು ಓದ್ತಿದ್ದಾಗ ನಾನು ಏನು ಕಾನ್ವರ್ಸೇಷನ್ ಅನ್ನೋದು ಹಾಗೆ ಇಟ್ಟಿದ್ದೀನಿ. ಸೊ ಇದು ಕಂಟಿನ್ಯೂ ಆಗುತ್ತೆ. ಬೇಕು. ಇದೇನಿದು? ಬರೀತೀರಾ ಫಸ್ಟು? ಮಮ್ಮಿ ಬರೀರಾ? ಗೋ ಬ್ಯಾಕ್. ಗೋಬಿ ಬೇರೆ. ಈಗ ಸ್ಟ್ಯಾಂಡಿಂಗ್ ಲೈನ್ ಹೇಳ್ಕೊಡ್ಲಾ? ಇದು ಸ್ಟ್ಯಾಂಡಿಂಗ್ ಲೈನ್. ಏನಿದು? ಮಾಡಿ, ನೀವು ಮಾಡಿ. ಇದು ಸ್ಲೀಪಿಂಗ್ ಲೈನ್. This one is standing line. Sleeping line. Okay. ಇದೇನಿದು? ಇದೊಂದು. ಓಕೆ. ಎ ಹಾಗೆ ಬಿ ಸಿ ಡಿ. ಏನು ಬರೀತೀರಾ? ಬರೀರಿ, ಬಿ ಬರೀರಿ. ಫಸ್ಟು ಎ ಹಿಂಗೆ. ಎ ಏನು? ವಾಷಿಂಗ್ ಮಿಷಿನ್. ಯಾರ ಕೈಗೂ ಸಿಗದೆ ಯಾವ್ದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರ್ಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೀನಿ ಈಗ. ವಾಷಿಂಗ್ ಮಿಷಿನ್ ಅಂದ್ರಲ್ಲ, ವಾಷಿಂಗ್ ಮಿಷಿನ್ ನೋಡಿ. ಅದೇ ತರ ಇಲ್ವಾ ಇದು? ನೋಡಿ ಮತ್ತೆ ಏನ್ ಬೇಕು ನೀವು? ಅದ್ರಲ್ಲಿ ವಾಷಿಂಗ್ ಮಿಷಿನ್ ಇದೆ, ತೆಗೀರಿ ಬುಕ್ಕಲ್ಲಿ. ಎಲ್ಲಿದೆ ನೋಡೋಣ. ಮತ್ತೆ
ನಾನು ಇದನ್ನ ಈಗ ಮಾಡ್ತಾರೆ. ಇದೇನಿದು? ಇದು ಹಾಗೆಲ್ಲ ಮಾಡೋ ಹೋಗಿಲ್ಲ ಕಂದ. ಓಕೆ ಸಾಕು. ಸಾಕು ಸಾಕು ಸಾಕು. ಇದೆಡಿ ಈಗ ಸಾಕು. ಈಗ ಇದನ್ನ ಹೇಳಿ. ಏನಿದು? ಗೊತ್ತಿಲ್ವಾ? ಹೌದಾ? ಪೊಲೀಸ್ ಸ್ಟೇಷನ್ಗೆ ಚರ್ಮ ಸುಲಿದ್ದೀನಿ ನಾನು ಮಗನಿಗೆ. ಉಲ್ಟಾ ಉಲ್ಟಾ. ಕೀಪ್ ಇಟ್ ಸ್ಟ್ರೈಟ್. ಸರಿ ಇಟ್ಕೊಳ್ಳಿ. ಟರ್ನ್ ದ ಪೇಜ್. ಮಂಕಿ. ಫಸ್ಟ್ ಇಂದ ಹಂಗಿರುತ್ತಾ? ಓಪನ್ ಮಾಡ್ತೀನಿ ಇರೋ. ಮಂಕಿ ಹಂಗೆ ಪಾರಿ ಮಾಡ್ಸಿ. ಒದೆ ಕೊಡ್ತೀನಿ ಈಗ ಹಂಗೆಲ್ಲ ಮಾಡಿದ್ರೆ. ಓಕೆ. ಡಾಕ್ಟರ್. ಸೋಲ್ಜರ್. ಇವರು ಲಾಯರ್. ಇವ್ರು ಯಾರಪ್ಪ? ಯಾರು ಇವರು? ಪೊಲೀಸ್. ಇವರು ಟೋಪಿ. ಇವರು ಎಸ್ ಡಾಕ್ಟರ್. ಡೋಂಟ್ ಡೂ ದಟ್. ಇಲ್ಲಿ ವೆಹಿಕಲ್ಸ್. ಇದೇನು ಕಂದ? ಗೊತ್ತಿಲ್ವಾ ನಿಮ್ಗೆ? ಗೊತ್ತಿಲ್ಲ ಅಂದ್ರೆ ಹೇಳ್ಕೊಡ್ತೀನಿ. ಓಪನ್ ಮಾಡು. ಓಪನ್ ಮಾಡು ಕಂದ. ನೀನು ಹೇಳಿದ್ದೆ ಕಾವು. ಇದು ಹೆನ್. ಹೆನ್. ಎಸ್ ಹೆನ್. ಓಕೆ ಓಕೆ ಒಂದು ಸೆಕೆಂಡ್. ವೇಟ್ ಮಾಡಿ. ನೆಕ್ಸ್ಟ್ ನೆಕ್ಸ್ಟ್ ಪೇಜ್ ಓಪನ್ ಮಾಡಿ. ಓಪನ್ ದ ನೆಕ್ಸ್ಟ್ ಪೇಜ್. ಅಂಬ್ರೆಲಾ ಅದು. ಬೀಚ್ ಹತ್ರ ಇರುತ್ತೆ. ನೀವು ಆಡ್ತೀರಾ? ಹೌದು. ಫುಟ್ಬಾಲ್ ಇದು. ಅದು ಬ್ಯಾಸ್ಕೆಟ್ ಬಾಲ್. ಇದು ಹೋಗುತ್ತೆ ಬಿಡಿ, ಅದೇನು ಮಾಡಲ್ಲ. ಬಿ. ಇದು ಇಲ್ಲಿ ನೋಡಿ, ಇಲ್ಲಿ ನೋಡಿ. ಇದೇನಿದು? ಕಂದ ಹೋಗೋಣವಾ? ಹೋಗೋಣ. ಬಾಯ್ ಮಾಡಿ ಅಲ್ರಿ. ಏನ್ ತರಕ್ಕೆ? ಚೆಕ್ ಮಾಡಿ ಡೋರು ತಳ್ಳಿ ಹಿಂಗೆ. ಹೋಗೋಣ. ನಡೀರಿ. ಬೇಗ ನಡೀರಿ. ಓದಿದ್ದೆಲ್ಲ ಆಯಿತು. ಈಗ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ತರಕಾರಿ ಎಲ್ಲ ತೊಗೊಬರೋದಿಲ್ಲ. ಪಾಪ ಸಂಜೆ ಬರ್ತಿದ್ದ ಹಂಗೆ ನಾವು ಕೆಳಗಡೆ ಹೋಗಿ ನಡೀರಿ. Come here. Ren! Oh no, oh no, oh no. Oh my God. ಹ್ಯಾಪಿ ಮಾರ್ನಿಂಗ್ ಎಲ್ರಿಗೂ. ಮಾರ್ನಿಂಗ್ ಎದ್ದಿದ ತಕ್ಷಣ ಒಂದು ಪುಟ್ಟ ಗ್ಲಾಸಲ್ಲಿ ಚಿಯಾ ಸೀಡ್ ವಾಟರ್ ತೊಗೊಳ್ತೀನಿ. ಏನು ಕಂದ? ಏನು ಬೇಕು? ಕಾಕಿ. ಕಾಕಿ ತಿಂದು ಬರ್ತಾರ ಬೆಳಗ್ಗೆ? ಹಾಂ, ಪುಟಾಣಿ ನಾನು ಹೆದೋಳವಾಗಲೇ ಎದ್ಬಿಡ್ತಾನೆ. ಅವ್ರೇನು ಲೇಟಾಗಿ ಹೇಳಲ್ಲ. ಸೊ ಅದರಿಂದ ನನಗೂ ವರ್ಕ್ ಇರುತ್ತೆ. ಅವ್ರ ಜೊತೆ ಆಡೋಕ್ಕಾಗೋದಿಲ್ಲ. ಒಬ್ಬರೇ ಬೋರಾಗಿ ನಿಂತಿದ್ರು. ಸೊ ಅದಕ್ಕೆ ಕರೆದು ಮುದ್ದಾಡಿಸ್ತಿದ್ದೆ.
ಇವತ್ತಿನ ಮಾರ್ನಿಂಗಲ್ಲಿ ಬ್ರೇಕ್ಫಾಸ್ಟ್ ಬಂದು ನಾರ್ಮಲ್ ದೋಸೆ ಹಾಗೂ ಟೊಮೆಟೊ ಪಲ್ಯ ಮಾಡ್ತಿದ್ದೀನಿ. ದೋಸೆ ಬ್ಯಾಟರ್ ನೋಡಿ ಎಷ್ಟು ಚೆನ್ನಾಗಿ ಹುಬ್ಬಿದೆ. ಈ ಥರ ಹುಬ್ಬಿದ್ರೆ ಆ ದೋಸೆ ಮಾಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ಒಂದು ಟೊಮೆಟೊ ಪಲ್ಯ ಬಂದು ತುಂಬ ಸಿಂಪಲ್. ಜಸ್ಟ್ ಟೊಮೆಟೊ, ಆಲೂಗಡ್ಡೆ, ಈರುಳ್ಳಿ, ದೆನ್ ಬೇಸಿಕ್ ಮಸಾಲ ಇರುತ್ತೆ ಅಷ್ಟೇ. ಇದರಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಿಲ್ಲ. ನಾವು ಕೇಳಲ್ಲ, ನೀವು ಕೇಳಿ. ನಾನು ಕೇಳಲ್ಲ. ಚಪಾತಿ ಬೇಕಾ ನಿಮ್ಗೆ? ಹಾಂ, ನೀವು ಕೇಳಿ. ಈಗ ನೀವು ಕೇಳಿ. ಬೇಡವಂತ ದೋಸೆ ಮಾಡ್ತಿದ್ದೀನಿ, ಬಟ್ ಪುಟಾಣಿ ನೋಡಿ ಚಪಾತಿ ಅಂತ ಹೇಳ್ತಿದ್ದಾನೆ. ಇಳಿಸ್ಲಾ? ಅವನಿ ಅಂತ ಬಿದ್ದೋಗ್ಬಿಡೋದು, ಸುಮ್ಮನೆ ಇರಬೇಕು ಕಂದ. ಅದು ಅಷ್ಟೇ. ಅದೂ ಕೂಡ ಬಿಡಿ. ಇದು ನ್ಯಾಯನಾ? ಇದು ನೀತಿನಾ? ನೀ ಎತ್ಕೊಟ್ ಹೋಗ ನಿನ್ ಮನೆ ಕಾಯುವಾಗ.